ಕೂಡಲ ಸಂಗಮದಲ್ಲಿ ಮೊದಲನೇದಾಗಿ ನಾವೇನ್ ನೋಡ್ಬೋದು ಅಂದ್ರೆ ಈ ಚಾಲುಕ್ಯ ಶೈಲಿಯ ಮಹಾದ್ವಾರವನ್ನ ನಾವು ನೋಡ್ಬೋದು. ನಾವು ನಿಂತಿದ್ದೀವಲ್ಲ ಇದು ಚಾಲುಕ್ಯ ಶೈಲಿಯ ಮಹಾದ್ವಾರ. ಇದರ ಮೂಲಕ ನಾವು ಹೋಗೋದಾಗ ಏನಾಗುತ್ತೆ, ನಮಗೆ ಬಸವ ಧರ್ಮ ಪೀಠ ನಮಗೆ ಸಿಗುತ್ತೆ. ತದನಂತರ ಯಾತ್ರಿ ನಿವಾಸ ಸಿಗುತ್ತೆ, ದಾಸಭವನ ಸಿಗುತ್ತೆ, ಅದೇ ರೀತಿಯಾಗಿ ಅಂತಾರಾಷ್ಟ್ರೀಯ ವಚನ ಅಧ್ಯಯನ ಕೇಂದ್ರ ಸಿಗುತ್ತೆ, ಶರಣ ಸಾಹಿತ್ಯ ಭಂಡಾರ ಸಿಗುತ್ತೆ, ಮತ್ತೆ ಬಸವೇಶ್ವರ ಸರ್ಕಲ್ ಸಿಗುತ್ತೆ. ಅದೇ ರೀತಿಯಾಗಿ ಮುಂದೆ ಹೋದಾಗ ನಮಗೆ ಕೂಡಲ ಸಂಗಮೇಶ್ವರ ದೇವಸ್ಥಾನ ಸಿಗುತ್ತೆ. ಅದರಲ್ಲಿ ನಮಗೆ ಮುಖ್ಯವಾಗಿ ಕೂಡಲ ಸಂಗಮೇಶ್ವರ ದೇವಸ್ಥಾನ ಹಾಗೂ ಪರಿವಾರ ದೇವತೆಗಳ ದೇವಸ್ಥಾನಗಳು ಮತ್ತೆ ಏನೋ ಐಕ್ಯ ಮಂಟಪ ನಮಗೆ ಅಲ್ಲಿ ಮುಖ್ಯವಾಗಿ ಸಿಗುತ್ತೆ. ಇಷ್ಟೆಲ್ಲ ನಾವು ಇವತ್ತು ನೋಡ್ಬೋದಾ, ಒಂದಿನದಲ್ಲಿ ಕವರ್ ಮಾಡಬಹುದಾ? ಅಂದ್ರೆ ಇದೆಲ್ಲ ಎಷ್ಟು ಎಕರೆಲ್ ಬರುತ್ತೆ ನಾವು ಇದು ಸುತ್ತಬೇಕು ಅಂತ? ಇದು ಸುಮಾರು ಏನಂದ್ರೆ 560 ಎಕರೆಗಳಲ್ಲಿ ಈ ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿ ಅವರಿಗೆ ಸಂಬಂಧಪಟ್ಟಂತ ಜಾಗ 560 ಎಕರೆ. ಅದರಲ್ಲಿ 200 ಎಕರೆಗಷ್ಟು ಜಾಗವನ್ನು ಏನ್ ಮಾಡಿದ್ದಾರೆ, ಈ ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿಗೆ ಮುಖ್ಯವಾದಂತಹ ಹಲವಾರು ಕಟ್ಟಡಗಳನ್ನ ನಿರ್ಮಾಣ ಮಾಡಿರೋದನ್ನ ನಾವಿಲ್ಲಿ ನೋಡ್ಬೋದು. ಇಲ್ಲಿ ನಾನು ಹೇಳಿದ್ ಕರೆಕ್ಟಾ? 3 ನದಿಗಳ ಸಂಗಮ ಆಗ್ತವೆ. ಹೌದೌದೌದೌದು. ಮಲಪ್ರಭಾ, ಘಟಪ್ರಭಾ ಹಾಗೂ ಕೃಷ್ಣೆ. ಅಲ್ಲೇ ಹೋಗಿ ನೋಡೋಣ. ನದಿ ನೋಡ್ಬೋದಲ್ಲ? ನೋಡ್ಬೋದು, ಅವಶ್ಯವಾಗಿ ನೋಡ್ಬೋದು. ಬನ್ನಿ ಹೋಗೋಣ. ಎಲ್ರಿಗೂ ಕೂಡ ಕೂಡಲ ಸಂಗಮಕ್ಕೆ ಸ್ವಾಗತ, ಸುಸ್ವಾಗತ. ಬನ್ನಿ ಅಂಬರೀಶ್. ಅಂದ್ರೆ ಚಾಲುಕ್ಯರ ಶೈಲಿಯದ ಮಹಾದ್ವಾರ ಅಂತ ಹೇಳಿದಾಗ ಯಾವ ರೀತಿ ಅವ್ರ ಶೈಲಿ ಬರ್ತಾ ಇತ್ತು? ಅಂದ್ರೆ ಇದೆಲ್ಲ ಆಳ್ವಿಕೆ ಮಾಡಿದಂತವ್ರು ಅವಾಗ ಚಾಲುಕ್ಯರೇ. ಹೌದೌದು.